ಬಂಧುಗಳೇ ನಮಸ್ಕಾರ. ನಿಮಗಾಗಲೇ ತಿಳಿದಿರುವ ಹಾಗೆ ಧರ್ಮಸ್ಥಳ ಕೇಸ್ ಈಗ SIT ತನಿಖಾ ತಂಡದ ಕೈ ಸೇರಿದೆ. ಅದರಂತೆ ಆ ಅನಾಮಧೇಯ ವ್ಯಕ್ತಿ ಏನು ನಾನು ಶವಗಳ ಹೂತಿಟ್ಟಂತಹ ಪ್ರದೇಶವನ್ನು ತೋರಿಸ್ತೀನಿ ಅಂತ ಹೇಳಿದ್ರು, ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಈಗಾಗಲೇ ಹಲವಾರು ಪ್ರದೇಶಗಳನ್ನು ಅಂದರೆ ಹಲವಾರು ಸ್ಥಳಗಳನ್ನು ಆ ಅನಾಮಧೇಯ ವ್ಯಕ್ತಿ ಹೇಳಿದಂತೆ ಗುರುತಿಸಿದ್ದು, ಅವುಗಳಿಗೆ ಈಗಾಗಲೇ ಕಾವಲು ಕೂಡ ಪೊಲೀಸ್ ಇಲಾಖೆ ನೇಮಿಸಿದೆ. ಅದರಂತೆ SIT ತಂಡ ನಿನ್ನೆಯಿಂದ ಆ ಸ್ಥಳಗಳನ್ನು ಅಗೆದು ಅಲ್ಲಿ ಯಾವುದಾದರೂ ಕುರುಹುಗಳು ಸಿಗುತ್ತವೆ ಏನೋ ಎಂಬ ತನಿಖೆಯನ್ನು ನಡೆಸಿದ್ದು, ನಿನ್ನೆ ಮೊದಲನೆಯ ಸ್ಥಳವನ್ನು ಅಂದರೆ ಗುರುತಿಸಿದಂತಹ ಸ್ಥಳಗಳಲ್ಲಿ ಮೊದಲನೆಯ ಸ್ಥಳವನ್ನು ನಿನ್ನೆ 8 ಅಡಿ ಅಗೆದಿದ್ದಾರೆ. ಅಂದರೆ 8 ಅಡಿ ಅಗೆಯುವುದು ಅಸಾಧ್ಯ. ಒಂದು ಹೆಣವನ್ನು ಹೂತು ಹಾಕೋಕ್ಕೆ ತುಂಬ ಅಂದರೆ 4 ರಿಂದ 5 ಅಡಿ ಸಾಕು. ಅದು ಒಬ್ಬನೇ ಮನುಷ್ಯ, ಆ ಭೀಮ ಅನ್ನುವ ಒಬ್ಬನೇ ಮನುಷ್ಯ 8 ಅಡಿ ಅಗೆಯಲು ಸಾಧ್ಯವೇ ಇಲ್ಲ. ಅದರಂತೆ 1000 ಹೆಣಗಳನ್ನು ಹೂತು ಹಾಕೋಕ್ಕೆ 8 ಅಡಿಯಷ್ಟು ಅಗೆಯುವಂತಹ ಅವಶ್ಯಕತೆಯೂ ಕೂಡ ಇಲ್ಲ. ಆದರೆ SIT ತಂಡ ಆ ಪ್ರದೇಶವನ್ನು 8 ಅಡಿಯಷ್ಟು ಅಗೆದಿದೆ. ಇದರಿಂದ 8 ಅಡಿಗಳವರೆಗೆ ಆಳವಾಗಿ ಅಗೆಯುವುದರಿಂದ ಅಲ್ಲಿ ಬೇರೆ ಹೆಣಗಳನ್ನು ಹೂತು ಹಾಕಿರುವಂತಹ ಸಾಧ್ಯತೆಗಳಿರುತ್ತವೆ. ಅಷ್ಟು ಹೆಣಗಳಲ್ಲಿ ಯಾವುದಾದರೂ ಒಂದು ಹೆಣದ ಕುರುಹು ಸಿಕ್ಕರೆ ಸಾಕು. ಅದನ್ನೇ ಧರ್ಮಸ್ಥಳದ ವಿರುದ್ಧ ಎತ್ತಿಕಟ್ಟಲು ಈ ಸಮೀರ್ MD ಹಾಗೂ ಗಿರೀಶ್ ಮಟ್ಟನ್ ಅವರಂತಹ ಬುದ್ಧಿಮಾಂದ್ಯ ಹುಚ್ಚರು ಮೇಲೆಯೇ ಕೂತಿದ್ದಾರೆ. ಅವರ ಉದ್ದೇಶವೂ ಕೂಡ ಅದೇ ಆಗಿದೆ. ಅಂದರೆ ಅಲ್ಲಿ ಹಲವಾರು 12 ಸ್ಥಳಗಳನ್ನು ಗುರುತಿಸಿದ್ದು, ಅಲ್ಲಿ ಯಾವುದಾದರೂ ಒಂದು ಸ್ಥಳದಲ್ಲಿ ಒಂದು ಕುರುಹು ಸಿಕ್ಕರೆ ಸಾಕು, ಅದು ಧರ್ಮಸ್ಥಳದ ಕೈವಾಡವೇ ಎಂದು ಜನರನ್ನು ನಂಬಿಸಲು AI ವಿಡಿಯೋ ಮಾಡಿ ಜನರನ್ನು ಹುಚ್ಚರನ್ನಾಗಿ ಮಾಡುವಂತಹ ಕಲೆಯನ್ನು ಈ ಸಮೀರ್ MD ಹಾಗೂ ಸಮೀರ್ ದೂತ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತುಂಬ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಈ ಪ್ಲ್ಯಾನನ್ನು SIT ತಂಡದವರು ಭೇದಿಸಲು ತುಂಬ ಸಮಯ ಬೇಕಾಗುವುದಿಲ್ಲ. ಆದರೆ ಇದರ ಹಿಂದೆ ಕಾಣದ ಕೈಗಳ ಕೈವಾಡವಿದೆ. ಅವರಿಗೆ ಫಂಡ್ ರಿಲೀಸ್ ಮಾಡುವಂತಹ ಕೆಲವು ಇಸ್ಲಾಮಿಕ್ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿವೆ ಎಂದು ಈಗಾಗಲೇ ಅಶೋಕ್ ರವರು ಹಾಗೂ ಅಶ್ವಥ್ ನಾರಾಯಣರವರು ಆ ತಂಡದ ಮೇಲೆ ಬಹುದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ. ಯಾವುದು ನಿಜವೋ ಯಾವುದು ಸುಳ್ಳೋ ಮುಂದಿನ SIT ತಂಡದ ತನಿಖೆಯಾದ ಮೇಲೆ ಭೀಮ ನಿಜವೋ ಸುಳ್ಳೋ ಅಥವಾ ಧರ್ಮಸ್ಥಳ ಸತ್ಯವೋ ಸುಳ್ಳು ಎಂಬುದು ತಿಳಿದು ಬರಲಿದ್ದು, ಅಲ್ಲಿಯ ತನಕ ಕಾದು ನೋಡೋಣ. ಧನ್ಯವಾದಗಳು ಬಂಧುಗಳೇ.